ಪ್ರೇಮ ಇವತ್ತು ಆ ಸೀರೆಯಲ್ಲಿ ಎಷ್ಟು ಮುದ್ದ ಕಾಣಿಸ್ತಿದ್ವಲ್ವಾ? ತುಂಬಾ ಮುದ್ದ ಕಾಣ್ತಿದ್ವಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ನಡೀರಿ. ನಮಸ್ಕಾರಮ್ಮ. ಬನ್ನಿಮ್ಮ, ಬನ್ನಿ ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬನ್ನಿ ಯಜಮಾನ್ರೆ, ಬನ್ನಿ ಬನ್ನಿ. ನಮಸ್ಕಾರ. ದೇವ್ರುಳ್ಳ ನಡಿ. ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ನಾನು ಹುಟ್ಟಿದ ಮೇಲೆ ದಸರಾ ಉತ್ಸವ ನೋಡಿದ್ದೀನಿ. ಈಗ ಅಷ್ಟೇ ವೈಭವದಲ್ಲಿ ನಿಮ್ ಮಗಳು ಮದುವೆ ನೋಡ್ತಾ ಇದ್ದೀನಿ. ಮತ್ತೆ ಶೋಭರಾಜರು ಮನೆ ಮದುವೆ ಅಂದ್ರೆ ದೇವ್ರ ಉತ್ಸವಕ್ಕೆ ಸಮಾನ. ಖರೀದಿ ಇದ್ರು ಮದುವೆ ನೋಡಕ್ಕಾದ್ರೂ ಬಂದೇ ಬರ್ತಾರೆ. ಅದ್ ಸರಿ, ಇನ್ನೊಬ್ಬ ಮಗಳು ಮದುವೆ ವಯಸ್ಸಿ ಬಂದಿದ್ದಾಳಲ್ಲ, ಒಂದೇ ಖರ್ಚಲ್ಲಿ 2 ಮದುವೆನೂ ಮಾಡ್ಬೋದಾಗಿತ್ತು. ಅವಳು ಓದು ಮುಗಿಲಿ ಅಂತ ಸುಮ್ಮನೆ ಇದ್ದೀನಿ. ಶಿವ ಬಮ್ಮ ಇಲ್ಲಿ. ನನ್ನ ಕ್ಷಮಿಸಪ್ಪ. ಮಗಳಾಗ ನೀವು ನನ್ನ 20 ವರ್ಷ ಪ್ರೀತಿಯಿಂದ ಸಾಕಿದ್ದೀರಾ. ಆದ್ರೆ ಇನ್ ಮುಂದೆ ಜೀವನ್ ಪರ್ಯಂತ ಪ್ರೀತಿಸೋ ವ್ಯಕ್ತಿ ಬೇಕು. 2 ತಿಂಗಳ ಕೆಳಗೆ ಅಮ್ಮನಿಗೆ ನಾನು ಪ್ರೀತಿ ಮಾಡ್ತಿರೋ ಬಗ್ಗೆ ಹೇಳಿದ್ದೆ. ಆದ್ರೆ ನಿಮ್ಗೆ ಈ ವಿಷಯ ಅಮ್ಮ ಹೇಳಿಲ್ಲ ಅಂತ ಮದ್ವೆವರೆಗೂ ಬಂದ್ಮೇಲೆ ಗೊತ್ತಾಗಿತ್ತು. ಇಷ್ಟ ಇಲ್ದವನ್ ಜೊತೆ ಮದ್ವೆ ಮಾಡ್ಕೊಂಡು ನರ್ಕ ಅನ್ಭವಿಸಕ್ ಆಗಲ್ಲಪ್ಪ. ಅದಕ್ಕೆ ನಾನು ಪ್ರೀತಿಸಿದ ಸಂತೋಷ್ ಜೊತೆ ಹೊರಟೋಗ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಪ್ರೇಮ. ನಾನ್ ಬೇಡ ಅಂತ ಹೇಳಿದ್ದೆ ರೀ. ಈ ವಿಷಯ 4 ಜನ ಗೊತ್ತಾದ್ರೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ನಿಮ್ ತಂದೆ ಗೊತ್ತಾದ್ರೆ ನಿನ್ ಪ್ರಾಣ ತೆಗಿತಾರೆ. ಈ ಪ್ರೀತಿ ಪ್ರೇಮ ಎಲ್ಲ ಬೇಡ, ಮರ್ತು ಬಿಡು ಅಂತ ಹೇಳಿದ್ದೆ. ಭಯ ಪಟ್ಕೊಂಡು ಸುಮ್ನಾಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಹೀಗ್ ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ರೀ. ಈ ವಿಷಯ ನಿನಗೆ ಅವತ್ತೇ ಹೇಳಿದ್ರೆ ಇವತ್ತು ನನ್ನ ಮರ್ಯಾದೆ ಉಳಿತಾ ಇತ್ತು. ಹೀಗ್ ಮಾಡ್ತಾಳೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ದಯವಿಟ್ಟು ಕ್ಷಮಿಸಬೇಕು. ಈಗ ನಡಿಬೇಕಾಗಿದ್ದ ನನ್ನ ಮಗಳ ಮದುವೆ ನಿಂತೋಗಿದೆ. ಕೆಲವು ವಿಷಯಗಳು ಊರಿನ ಜನಗಳು ಗೊತ್ತಾದ್ಮೇಲೆ ಮನೆಯವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಈ ವಿಷಯ ಮೊದಲು ನಮಗ್ ಗೊತ್ತಾಗಿದೆ. ನನ್ನ ಮಗಳು ಓಡೋಗಿದ್ದಾಳೆ. ದಯವಿಟ್ಟು ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ನಿಂತು ಹೋಗಿರೋ ಮದುವೆ ಮನೆಯಲ್ಲಿ ಹೇಗಪ್ಪ ಊಟ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಮಾಡೋದು ಮದುವೆ ಊಟ ಅಲ್ಲ, ತಿಥಿ ಊಟ. ನನ್ನ ಹೆಂಡತಿ ಈಗ ತಾನೇ ಸತ್ತೋದ್ಲು.
ಕೇಳಿ ಸ್ವಾಮಿ, ಅನ್ಯಾಯ ನೋಡಿಬೇಡಿ. ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದ್ಮೇಲೆ ಇಲ್ಲಿಗೆ ಯಾಕೋ ಬಂದೆ? ನಿಮ್ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳೋಕ್ ಬಂದಿದ್ದೀನಿ. ಎಲ್ಲಿದ್ದಾಳೆ? ಪೊಲೀಸ್ ಸ್ಟೇಷನ್ ಇದ್ದೀರಾ, ಹೆದರ್ಕೋಬೇಡಿ. ನೀವಿಬ್ರು ಮೇಜರ್ ಆಗಿರೋದ್ರಿಂದ ನಿಮ್ ಮನೆಯವರು ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ನಡೆದ್ರೆ ಕಾನೂನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಓಕೆ, ಥ್ಯಾಂಕ್ ಯು ಸರ್. ಏಯ್, ಬಂದ್ ಗಾಡಿ ಹತ್ತಿದ್ಯೋ ಇಲ್ಲ ಚಟ್ಟ ಹತ್ತಿದ್ಯೋ? ಮಿಸ್ಟರ್, ಕಂಟ್ರೋಲ್ ಯುವರ್ ಸೆಲ್ಫ್. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀವೇ ಕಾರಣ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆತರ ಪಟ್ರೆ ಪರಿಣಾಮ ನೆಟ್ಟಿಗಲ್ಲ. ಬೇಕಾದ್ರೆ ಕೋರ್ಟ್ ಹೋಗಿ. ಕೋರ್ಟ್? ನಾವು ಕೋರ್ಟ್ ಹೋಗ್ಬೇಕು ಅಥವಾ ಸ್ಮಶಾನ ಕಳಿಸ್ಬೇಕು ಅನ್ನೋದು ಈಗಲೇ ಗೊತ್ತಾಗುತ್ತೆ. ನಡೆಯೇ. ಒಂದು ಹೆಜ್ಜೆ ಮುಂದೆ ಇಟ್ರೆ ಶೂಟ್ ಮಾಡ್ಬಿಸಾಕ್ಬಿಡ್ತೀನಿ. ಔಟ್ ಔಟ್ ಔಟ್. ಶೂಟ್ ಮಾಡ್ತೀವಿ ಅಂತ ಹೆದರ್ಕೊ ನೀವು ಅನ್ಕೊಂಡ? ತಮ್ಮಿದ್ರೆ ಶೂಟ್ ಮಾಡೋ. ಸ್ಟೇಷನ್ ಬೆಂಕಿ ಕೂಟಿ ಮಾಡೋ. ಬರೆಯಕ್ ಪೇಪರ್ ಇರಬಾರ್ದು, ಕಂಪ್ಲೇಂಟ್ ತೊಗೊಳಕ್ ಪೊಲೀಸ್ ಇರಬಾರ್ದು. ಇದೇ ನಾವು, ಇದೇ ನಮ್ಮ ರೀತಿ, ಇದೇ ನಮ್ಮ ನೀತಿ. ನನ್ನ ಮಗಳಾದ್ರೂ ಸರಿನೇ, ಯಾರಾದ್ರೂ ಸರಿನೇ, ನನ್ನ ಮಾತು ಕೇಳದೆ ಇದ್ರೆ ಬದುಕೋದಿಕ್ ಸಾಧ್ಯನೇ ಇಲ್ಲ. ಅಂತ ಗಂಡು ಯಾವನಾದ್ರೂ ಈ ಭೂಮಿ ಮೇಲೆ ಹುಟ್ಟಿದಾನ? ಸಾಧ್ಯನೇ ಇಲ್ಲ.